ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಕೆಲಸ ಮಾಡೋದ್ರಲ್ಲಿ ನಮಗೆ ಪ್ರತಿಫಲ ಸಿಗದೇ ಇದ್ದರೆ, ನಾವು ನಿಷ್ಠೆಯಿಂದ ಕೆಲಸ ಮಾಡಿದ್ರೂ ಫಲ ಸಿಗದೇ ಇದ್ದರೆ, ನಮ್ಮ ಆಡ್ಕೊಳ್ಳೋರು ನಮ್ಮ ಬಗ್ಗೆ, ನಮ್ಮ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ದರೆ, ಏನೇ ಆಗಲಿ ನಾವು ನಮ್ಮ ಶ್ರದ್ಧೆಯಿಂದ ನಮ್ಮ ಕೆಲಸ ಮಾಡಿದ್ರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನಾವೆಷ್ಟೇ ಕೆಲಸ ಮಾಡಿದ್ರೂ ಬೇರೆಯವರು ಆಡ್ಕೊಳ್ಳೋದ್ರಲ್ಲಿ, ಕಾಲೆಳೆಯೋದ್ರಲ್ಲಿ ನಿಲ್ಲಿಸಲ್ಲ. ಆದರೆ ನಾವು ಕಷ್ಟಪಟ್ಟು ಕೆಲಸ ಮಾಡೋದ್ರಲ್ಲಿ ಒಂದಲ್ಲ ಒಂದು ದಿವಸ ನಮ್ಮ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನಾವು ಮಾಡಿರೋ ಕೆಲಸನ ದೇವ್ರು ಮೆಚ್ಕೊಂಡು ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಅಂತ ಶ್ರೀಕೃಷ್ಣನ ನೆನಪಿಸ್ಕೊಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಹೊರಗಡೆ ಹೋಗೋದಿದೆ, ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಿದೆ. ಸೊ ಇವತ್ತಿನ ವ್ಲಾಗ್ ಡೇ ವ್ಲಾಗ್ ಆಗಿರುತ್ತೆ, ಬನ್ನಿ. ಸೊ ನನ್ನ ಮಗ ಮಿಲ್ಕ್ ಶೇಕ್ ಮಾಡಿಕೊಡು ಅಂತ ಕೇಳ್ತಾ ಇದ್ದ. ಸೊ ಹಾಲನ್ನ ತರಬೇಕಿತ್ತು, ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ತರಬೇಕಾಗಿತ್ತು. ಅದಕ್ಕೋಸ್ಕರನೇ ನಂದಿನಿದು ಮಿಲ್ಕ್ ಶೇಕ್ ಇದು ಫ್ರಿಜ್ಜಲ್ಲೇ ಇಟ್ಟಿದೆ, ಇದನ್ನು ಓಪನ್ ಮಾಡಿ ಕೊಡ್ತಾ ಇದ್ದೆ. ಸೊ ಇವಾಗ ಬೆಳಗ್ಗೆ ಪಾಲಕ್ ಮೊಸಪ್ಪು ಮಾಡೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡು, ಪಾಲಕ್ ಸೊಪ್ಪನ್ನ ತೊಳೆದಿರೋದು ಒಗ್ಗರಣೆ ಹಾಕ್ಕೊಂಡು ರೆಡಿ. ಇದು ಡ್ರ್ಯಾಗನ್ ಫ್ರೂಟ್ನ ತರಿಸಿದ್ದು ಆನ್ಲೈನಲ್ಲಿ ಬುಕ್ ಮಾಡಿದ್ದು. ಸೊ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಒಂದೇ ಒಂದು ಪೀಸ್ ತಂದಿದ್ದಾರೆ. ಇದನ್ನ ಕಟ್ ಮಾಡ್ಕೊಳ್ಳೋಣ ಅಂತ ನನ್ನ ಮಗನ ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ ಕೊಡೋಣ ಅಂದ್ಕೊಂಡೆ. ಸೊ ಇವತ್ತು ಸ್ಯಾಟರ್ಡೆ ಹಾಲಿಡೇ ಇತ್ತಲ್ಲ, ಅದಕ್ಕೋಸ್ಕರನೇ ಇನ್ನು ಜಾಸ್ತಿ ದಿನ ಬಿಟ್ಟರು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ಟು ಎಲ್ಲ ಪೀಸ್ ಎಲ್ಲ ಮಾಡಿ ಇದರ ಸ್ಪೂನಲ್ಲೆಲ್ಲ ಎತ್ಕೊಂಡೆ ಪೀಸ್ ಮಾಡಿ. ಇದಕ್ಕೆ ಸಾಲ್ಟ್ ಬೇಕಾದರೆ ಸಾಲ್ಟು, ಇಲ್ಲ ಚಾಟ್ ಮಸಾಲ ಹಾಕ್ಕೊಂಡು ನಾನು ತಿನ್ನೋದು. ಇವು ನಮ್ಮನೆಯವ್ರು ಹಾಕ್ತೀನಲ್ಲ. ಸಾಲ್ಟ್ ಹಾಕ್ಬೇಕಾ? ತಗೊಂಡ್ರು ಸಾಲ್ಟ್ ಹಾಕ್ಬೇಕಾ? ನಾನು ಡಯಟ್ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ಹೊತ್ತು ನಾಷ್ಟ ಏನು ತಿನ್ನಲ್ಲ, ಗಂಜಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪಿತ್ತು ಒಂದು ಕಟ್ಟು, ನಾಟಿ ಕೊತ್ತಂಬರಿ ಸೊಪ್ಪು ಅಂತ ಎಲ್ಲ ತಂದಿದ್ರು, ಬಿಡಿಸ್ತಾ ಇದೆ. ಅದ ಕಸನ ಇತ್ತು. ಸೊ ನೆಕ್ಸ್ಟು ಹುಳ್ಳಿಕಾಳನ್ನ ಸೋಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಾಕ್ಕೊತಾ ಇದ್ದೀನಿ. ಅಂಗಡೀಲಿ ಎಷ್ಟೇ ಕ್ಲೀನಿಂಗ್ ಅಂತ ಕೊಟ್ಟಿದ್ರು ನಾವು ಮನೇಲಿ ಕ್ಲೀನ್ ಮಾಡಿದಷ್ಟು ಅಂಗಡೀಲಿ ಕ್ಲೀನಿಂಗ್ ಇರಲ್ಲ. ಸೊ ತೊಗೊಂಡು ಡೈರೆಕ್ಟ್ ಯೂಸ್ ಮಾಡಿದ್ರೆ ಕಲ್ಲು ಸ್ವಲ್ಪ ಧೂಳೆಲ್ಲ ಕಡ್ಡಿ ಎಲ್ಲ ಹಂಗಿರುತ್ತೆ ಅಂತ ಹೇಳ್ಬಿಟ್ಟು ಮೊಳಕೆ ಕಾಳು ಕಟ್ಟಾದ್ಮೇಲೆ ಆ ಬಸ್ಸಾರು ಮಾಡೋಣ ಅಂತ ಎಲ್ಲ ಸೋಸ್ಕೊಳ್ತಾ ಇದ್ದೆ. ಸೊ ರೆಡಿಯಾಗಿ ಬಂದು ಮಾಲಿಗೆ ಬಂದಿದ್ದೀವಿ, ಎಲ್ಲ ಪರ್ಚೇಸ್ ಏನೇನು ಮಾಡ್ಕೊಂಡು. ಸೊ ಇವಾಗ ಅಂತ ಹೇಳ್ಬಿಟ್ಟು ಜ್ಯೂಸ್ ತೊಗೊಂಡೆ. ನನ್ನ ಮಗ ಅದು ಬೇಕು ಇದು ಬೇಕು ಅಂತ ಕಿತ್ತಾಡ್ಕೊಂಡು ಯಾವುದೋ ಒಂದು ಕೊಟ್ಟ. ಚಾಕ್ಲೇಟ್ ಫ್ಲೇವರ್ ಚೆನ್ನಾಗಿತ್ತು, ಬಟ್ ಇನ್ನೊಂದು ಜ್ಯೂಸು ಚೆನ್ನಾಗಿರಲಿಲ್ಲ, ಇಷ್ಟ ಆಗಲಿಲ್ಲ. ನಾನು ಕಿಟ್ ಕ್ಯಾಟ್ನ ಓಪನ್ ಮಾಡಿಕೊಂಡು ಎಲ್ಲ ಚೀಯರ್ಸ್ ಮಾಡಿಕೊಂಡು ತಿಂತಾ ಇದ್ದೀವಿ. ಕಿಟ್ ಕ್ಯಾಟ್ ಚೆನ್ನಾಗಿತ್ತು. ನೆಕ್ಸ್ಟು ನನಗೆ ಆ ಜ್ಯೂಸ್ ಬೇಕು, 2 ಜ್ಯೂಸ್ ಬೇಕು ಅಂತ ಕಿತ್ತಾಡ್ತಿದ್ದ. ಹೆಂಗೋ ಯಾಮಾರಿಸ್ಬಿಟ್ಟು ನಮ್ಮ ಯಜಮಾನ್ರು ಜ್ಯೂಸ್ನ ಕಿತ್ಕೊಟ್ರು. ಚಾಕ್ಲೇಟ್ ಜ್ಯೂಸ್ನ ಅವನು ತೊಗೊಂಡ, ಚಾಕ್ಲೇಟ್ ಫ್ಲೇವರ್ನ. ಸೊ ಇದನ್ನು ಕುಡಿಯೋಕೆ ಅಂತ ಕೊಟ್ಟರು ನನಗೆ. ಸೊ ಇಷ್ಟ ಆಗಲಿಲ್ಲ, ಆದ್ರೂ ಅದು ಇದು ಅಂತ ಇದು ಮಾಡ್ತೀಯಾ ಅಂತ ಬೈಕೊಂಡು, ಈ ಫ್ಲೇವರ್ ಇಷ್ಟನೇ ಆಗಲಿಲ್ಲ, ಒಂಥರ ಆಗ್ತಿತ್ತು ಬಾಯೆಲ್ಲ. ಸೊ ವಾಪಸ್ ಕೊಟ್ಟು, ಸೊ ಅಲ್ಲಿಂದ ಬಂದು ಸೊ ಕಾಮಾಕ್ಷಿ ಬಡಿಲಲ್ಲಿ ಅಂತ ಬಸ್ ಸ್ಟಾಪಲ್ಲಿ ಬಿಟ್ಟಿದ್ದೀನಿ. ಏನೋ ಸ್ವಲ್ಪ ಐಟಮ್ ತೊಗೊಳ್ಬೇಕು ಅಂತ ಹೋದವರು ಒಂದು 1/4 ಗಂಟೆ ಆದರೂ ಬರಲೇ ಇಲ್ಲ. ವೆಯ್ಟ್ ಮಾಡ್ತಾನೆ ಇದ್ದೀವಿ, ಹಂಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಸೊ ಮಳೆ ಬೇರೆ ಬರಂಗಾಗ್ತಾ ಇತ್ತು. ಒಬ್ಬಳೆ ನಾನು ನನ್ನ ಮಗ ಸುಮ್ಮನೆ ಕೂತಿದ್ದು. ಸೊ ಅಲ್ಲಿರೋರೆಲ್ಲರೂ ನೋಡ್ತಾನೆ ಇದ್ದರು, ಎಷ್ಟೊತ್ತು ಬರ್ತಾರೆ ಅಂತ ಕಾಯ್ತಾ ಇದ್ದೋ. ಸೊ ಮೋಡ ನೋಡಿದ್ರೆ ಈಗಲೋ ಮಳೆ ಬರೋ ಥರ ಇದೆ, ಏನು ಮಾಡೋದೋ ಗೊತ್ತಿಲ್ಲ. ಸೊ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಬಸ್ ಮೇಲೆ ಬಸ್ ಹೋಗ್ತಾನೆ ಇದೆ. ಎಲ್ಲರೂ ನಿಂತವರೆಲ್ಲರೂ ಬಸ್ ಹೊತ್ಕೊಂಡು ಹೋಗ್ತಾರೆ, ಕೆಲವ್ರು ಬರ್ತಾರೆ, ಬಸ್ ಹೊತ್ಕೊಂಡು ಹೋಗ್ತಾರೆ. 1/4 ಗಂಟೆ ಹೀಗೆ ಆಗೋಯ್ತು. ಸೊ ವೆಯ್ಟ್ ಮಾಡಿದ್ಕೋ ಹಂಗೋ ಹಿಂಗೋ ಬಂದರು. ಇಲ್ಲಿಂದ ಹೊರಟು ಸ್ವಲ್ಪ ಮನೆಗೆ ತರಕಾರಿ ಸೊಪ್ಪು ಎಲ್ಲ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಗಾಡಿ ನಿಲ್ಲಿಸ್ತು. ಟೊಮೆಟೊ ಸೊಪ್ಪು ಎಲ್ಲ, ಸ್ವಲ್ಪ ಪಾಲಕ್ಕು ಎಲ್ಲ ಚೆನ್ನಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಮುಂದೆ ತೊಗೊಳ್ಳೋಣ ಅಂತ ಹೇಳ್ದು. ಸ್ವಲ್ಪ ಬೆಂಡೆಕಾಯಿ, ಸ್ವಲ್ಪ ಫ್ರೂಟ್ಸ್, ಬಾಳೆಹಣ್ಣು ಎಲ್ಲ ತೊಗೊಂಡು, ಇನ್ನು ತರಕಾರಿ ಎಲ್ಲ ತೊಗೊಂಡು ಮುಂದೆ ತೊಗೊಳ್ಳೋಣ ಅಂತ ಹೊರಟು. ಇಲ್ಲಿಂದ ನೆಕ್ಸ್ಟು ಮುಂದೆ ಸೊಪ್ಪೆಲ್ಲ ಗಾಡೀಲಿ ರಾಶಿನೇ ಮಾಡಿಕೊಂಡಿದ್ರು. ಸಬ್ಸಿಗೆ ಪಾಲಕ್ಕು ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ರೈಟು ಕಮ್ಮಿನೇ ಅಷ್ಟೇ. ಸೊ ನಾನು ಸೊಪ್ಪು ತೊಗೊಳ್ತಾ ಇದ್ದೆ. ಅಪ್ಪ ಮಗ ಇಲ್ಲಿ ಪಾಪ್ಕಾರ್ನ್ ತೊಗೊಂಡು ಆಲ್ರೆಡಿ ಇಟ್ಕೊಂಡ್ಬಿಟ್ಟಿದ್ರು.
ಸೊ ಅಲ್ಲಿಂದ ಗಾಡಿ ಹತ್ಕೊಂಡು ಹೊರಡ್ತಾ ಇದ್ರು. ಮಾರ್ಕೆಟ್ ಅಂದರೆ ಸಿಕ್ಕಾಪಟ್ಟೆ ಕಾಲಿಡೋಕ್ಕಾಗಲ್ಲ, ಬಿಸಿ ಬಿಸಿ. ಅಲ್ಲಿ ಬೇರೆ ಸಂಜೆ ಬೇರೆ ಕೇಳಬೇಕಾ, ಸಿಕ್ಕಾಪಟ್ಟೆ ಜನ ಕೈಗೂ ಕಾಲಕ್ಕೂ ಅಲ್ಲಲ್ಲೇ ಸಿಗ್ತಾಯಿದ್ರು. ನಾವು ಗಾಡೀಲಿ ಆಡ್ಕೊಂಡು ಅಂತ ಹೋಗ್ತಾಯಿದ್ದೋ. ಏನೇ ಪರ್ಚೇಸ್ ಮಾಡಬೇಕಿದ್ರು ಮಾರ್ಕೆಟ್ ಸರಿ, ಆದರೆ ಮಾರ್ಕೆಟಲ್ಲಿ ತುಂಬಿರಬೇಕಾದ್ರೆ ಏನೂ ಮಾಡೋಕ್ಕಾಗಲ್ಲ ನಾವು. ಇಲ್ಲೆಲ್ಲ ಫ್ರೀ ಇದೆ ಅಂದ್ಬಿಟ್ಟು ಫ್ರೂಟ್ಸು ಅದು ಇದು ಎಲ್ಲ ವೀಡಿಯೋ ವ್ಲಾಗ್ ಮಾಡ್ಕೊತಾ ಇದೆ. ಏನಾದರೂ ಜಾಸ್ತಿ ಹೆವಿ ತೊಗೊಬೇಕು, ಹಬ್ಬಕ್ಕೆ ಏನು ತೊಗೊಬೇಕು ಅಂತ ಹೇಳಿದ್ರೆ ಈ ಥರ ಎಲ್ಲ ಸರಿ ಮಾರ್ಕೆಟಲ್ಲಿ ತೊಗೊಳ್ಳೋದು. ಸ್ವಲ್ಪ ಮನೆಗೆ ತೊಗೊಬೇಕಂದ್ರೆ ಮಧ್ಯಾಹ್ನದೊತ್ತು ಜಾಸ್ತಿ ಜನ ಇರಲ್ಲ. ಸೊ ಈವ್ನಿಂಗ್ ಅಂದರೆ ಸಿಕ್ಕಾಪಟ್ಟೆ ಆಗ್ತಾನೆ ಕೆಲಸದಿಂದ ಬಂದಿರ್ತಾರೆ, ಬಸ್ಸಿಂದ ಇಳಿದು ಏನಾದರೂ ಐಟಮ್ ತೊಗೊಳ್ಳೋಣ ಅಂತ ಬಂದಿರ್ತಾರೆ. ಅವರೆಲ್ಲ ತೊಗೊಳ್ತಾ ಇರ್ತಾರಲ್ಲ, ಸಿಕ್ಕಾಪಟ್ಟೆ ಜನ ಇರ್ತಾರೆ. ಇದೆಲ್ಲ ತೊಗೊಂಡು ಮನೆಗೆ ಬರ್ತಾ ಇದ್ದಂಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಸೊ ಮನೆಗೆ ಸಿಕ್ತೆ, ಹಂಗೋ ಹಿಂಗೋ ಮನೆಗೆ ಬಂದು ಮಳೆಯಲ್ಲಿ ಸ್ವಲ್ಪ ಅಷ್ಟೇ ನೆಂದಿದ್ದು. ಸೊ ಮನೆಗೆ ಬರ್ತಿದ್ದಂಗೆ ನನ್ನ ಮಗ ಬ್ರೆಡ್ ಟೋಸ್ಟ್ ಮಾಡಿಕೊಡು ಅಂತಿದ್ದ. ಸ್ವಲ್ಪ ಸುಸ್ತಾದಂಗೆ ಆಗ್ತಿತ್ತು. ಬ್ರೆಡ್ ಟೋಸ್ಟ್ ಬೇಡಪ್ಪ, ಹನಿ ಹಾಕ್ಬಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ರೆಡ್ಗೆ ಹನಿ ಹಾಕ್ತಾಯಿದ್ದೀನಿ. ಇದು ಪ್ಯೂರ್ ಹನಿ. ಸೊ ನನ್ನ ಮಗ ಬ್ರೆಡ್ ಟೋಸ್ಟೇ ಬೇಕು ಅಂತಿದ್ದ. ಹೆಂಗೋ ನೈಸ್ ಮಾಡಿ ಬ್ರೆಡ್ ಟೋಸ್ಟ್ ಬೇಡ, ನೆಕ್ಸ್ಟ್ ಟೈಮ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಬ್ರೆಡ್ ಎಲ್ಲ ಹಾಕಿ ಕೊಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಕಚ್ಕೊಳ್ತೀನಿ ನನಗೆ.